ಪ್ರಶ್ನೆ ಇರೋದು ಅದು ಮುಗಿದೋಯ್ತು. ಏನು ಸ್ಪೀಕರ್ ಒಂದು ಆದೇಶ ಕೊಟ್ಟಾಯ್ತು. ಮಂತ್ರಿಗಳನ್ನ ಕರೆಸಿ ರೈತನಿಗೆ ಮಾಲ್ಗೋಗಕ್ಕೆ ಅವಕಾಶ ಕೊಡದೆ ಅವಮಾನ ಅಂತ ಮಾಡಿದ್ರು ಅಂತ ಚರ್ಚೆ ಆಯ್ತು. ಮಾತಾಡ್ತಿದ್ದಾರೆ ವೆರಿ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ. ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಅಮ್ಮ. ಎಲ್ಲ ಹೆಂಗ್ ಆಗ್ತದೆ ನಿಮ್ಗೆಲ್ಲ? ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ. ಅದನ್ನ ಕಲೀರಿ ನೀವು. ಮಿನಿಸ್ಟರ್ ಮಾತಾಡ್ತಾರೆ, ಮಾತಾಡಬಾರ್ದು ಅಂತ ಹೇಳಿ. ಸ್ವಲ್ಪ ಕೂತ್ಕೊಳ್ಳಿ. ಪ್ರತಿಯೊಬ್ಬ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಎಲ್ಲ ಬುದ್ಧಿವಂತರು ಇರುವವರು, ಬುದ್ಧಿವಂತ ಇಲ್ಲದವ್ರು ಯಾರಿಲ್ಲ. ಆಯ್ತು, ಈಗ ನೀವು ಕೂತ್ಕೊಳ್ಳೋರು ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಒಬ್ಬ ಮಾಲ್ನ ಮಾಲೀಕರಾಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂಥ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂಥ ಧಕ್ಕೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇರೋದೇ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಆ ಒಂದು ಘನತೆಯನ್ನು, ಸ್ವಾಭಿಮಾನವನ್ನು ಅಪಮಾನ ಮಾಡಿಸಕ್ಕಂಥ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂಥ ಕ್ರಮ ತಗೊಳುತ್ತೆ. ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ. ಈಗ ವಿಲ್ ಟೇಕ್ ಆಕ್ಷನ್. ಅಧ್ಯಕ್ಷರೇ, ಅಧ್ಯಕ್ಷರೇ ಹಿಂಗೆ ಅಧ್ಯಕ್ಷರೇ, ಅಶೋಕ್ ಅನ್ನೋದು ಪದನೇ ಅಲ್ಲ. ವಿರೋಧ ಪಕ್ಷ ನಾಯಕರೇ, ಒಂದು ಮಾತಾಡ್ಬೇಕು. ನಾನು ಹೇಳ್ತೀನಿ, ಜೋರ ಮಾತಾಡ್ಬೇಕು. ಅಲ್ಲಲ್ಲ, ಒಂದು ನಿಮಿಷ. ಸುರೇಶ, ಒಂದು ನಿಮಿಷ ಅದಪ್ಪ. ಅಧ್ಯಕ್ಷರೇ, ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ. ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಈ ವಿಷಯದಲ್ಲಿ ನೀವು ಈ ಥರ ಉತ್ತರ ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಇಡೀ ರಾಜ್ಯದ ರೈತರಿಗೆ ಅಲ್ಲಲ್ಲ, ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಅಂಥ ಮಹತ್ತರವಾದಂಥ ವಿಷಯ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಅದಕ್ಕೆ ಧಕ್ಕೆ ಮಾಡ್ತಕ್ಕಂಥ ನಡವಳಿಕೆ, ಆ ರೀತಿಯ ವರ್ತನೆ ಅದು ಖಂಡನೀಯ. ಸರ್ಕಾರ ಏನಾಯ್ತು ಅಂತ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೋಬೇಕಲ್ಲ. ಇವತ್ತೇ ಬಂದ್ ಮಾಡಬೇಕು ಅಧ್ಯಕ್ಷರೇ. ಅದಕ್ಕೆ ತರಬೇಡಿ. ಈಗ ಇದನ್ನು ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೇ, ಸಚಿವರೇ, ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ. ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ.